ಏನ್ ಅನ್ನಿಸ್ತಾ ಐತೆ ಈ ಸರಿ ಗಿಲ್ಲಿ ಮತ್ತೆ ಕಾಕ್ರೋಚ್ ಎಲ್ಲ ಭಯಂಕರ ಆಕ್ಟರ್ಸ್ ಗಳೇ ಸೇರ್ಕೊಂಡ್ಬಿಟ್ಟವ್ರೆ. ಸರ್ ಹೋದ್ ಸಲಿಗಿಂತ ಈ ಸಲ ಮೆಟ್ಲುಗಳು ಜಾಸ್ತಿ ಆಗ್ತದೆ. ಏನು ಸುಳ್ಳ ನೀವ್ ಹೇಳಿ. ಅದ್- ಒಬ್ಬ ತಿಕ್ಲಾ ಒಬ್ಬ ಪುಕ್ಲ. ಪುಕ್ಲ. ಅವನು ಸತೀಶ್ ಅಂತ ಹೆಸರಿಕೊಂಡವನೆ. ಅವ್ನಿಗೆ ಏನ್ ಆಡ್ಬೇಕು ಅಂತಾನೆ ಗೊತ್ತಿಲ್ಲ. ಅವನು ಆಟೋ ಈ ಸ್ಟಾರ್ಟಿಂಗ್ ಸೀಸನ್ ನೋಡ್ದು ಈ ಸೀಸನ್ ನೋಡಕ್ಕೆ ಇಷ್ಟ ಇಲ್ಲ. ಯಾಕೆ ಸರ್? ಏನ್ ಮನೋರಂಜನೆ ಇಲ್ಲ ಸರ್. ಅಷ್ಟು ಇದಿಲ್ಲ. ಒಂದು ಅದ್ ನೋಡಕ್ಕೆ ಒಂದು ಇದಿರ್ಬೇಕು, ಮೈಂಡ್ನೆಸ್ ಇರ್ಬೇಕು. ಸ್ಪಾರ್ಕ್ ಹಾಕ್ಬೇಕು. ಹಾ, ಕಾಮಿಡಿಗೋಸ್ಕರ ಗಿಲ್ಲಿ ನಟ ಚಂದ್ರಪ್ರಭು ನೆಕ್ಸಿದಾರಲ್ಲ, ಅವರು ಟಿವಿಲೇ ನೋಡ್ ಸಾಕಾಗ್ಬಿಟ್ಟಿದ್ರು. ಇಲ್ಲೇ ಶೋಗಳಲ್ಲೇ ನೋಡ್ ಸಾಕಾಗಿದ್ರು. ಇಲ್ಲೇ ನೋಡ್ಕೊಂಡು ಇಲ್ಲಿ ಓವರ್ ಆಗಿ ಆಡಕ್ ಹೋಯ್ತಾರೆ ಆಯ್ತಲ್ಲ, ಗೊತ್ತಾ ಇಲ್ಲ. ಇಲ್ಲಿ ಟ್ರಿಪ್ ಸೀನ್ ಬರ್ಕೊಡ್ತಿದ್ರು, ಕಾಮಿಡಿ ಕರೆಕ್ಟ್ ಆಗಿ ಮಾಡ್ತಿದ್ರು. ಬಟ್ ಅಲ್ಲಿ ಯಾರು ಟ್ರಿಪ್ ಸೀನ್ ಕೊಡೋರಿಲ್ಲ ಅವ್ರಿಗೆ ಏನೋ ಒಂಥರ ಬಂದಿದ್ದೀನಿ ಅಷ್ಟೇ. ಅವ್ ಪ್ರಭಾ ಓವರ್. ಎಸ್ ಸರ್. ಇನ್ನು ಆ ರಕ್ಷಿತ್ ಅನ್ನೋ ಹುಡುಗಿನ ಕರ್ಕೊಂಡಿದ್ದಾರೆ ಸರ್. ಚಿಕ್ಕ ಹುಡುಗಿ, ಹಾ. ಆ ಹುಡುಗಿ ಏನ್ ಮಾತಾಡ್ತದ್ರಿ ಅದ್ ನೋಡೇ ಶಾಕ್ ಆಗ್ಬಿಟ್ಟೆ ಹೋದ್ ವಾರ. ಹಾ. ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕಳ್ಸಿರ್ತಾರೆ, ಏನ್ ಮಾಡಕ್. ಅಲ್ಲ ಈಗ ಕನ್ನಡನೇ ಹುಡುಗಿಗ್ ಬರಲ್ಲ. ಈಗ ತಮ್ಮನ್ನೇ ಬಿಗ್ ಬಾಸ್ ನಲ್ಲಿ ಕೂರ್ಸಿದ್ರೆ ಬೇರೆ ಲೆವೆಲ್ ಅಲ್ಲಿ ಆಟ ತೋರಿಸ್ತೀರಿ ತಾವು. ಸರ್ ಅದೇ ನಾನು ಹೋದ್ ಟೈಮ್ ನೀವು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ದೆ ಒಂದ್ ಮಾತು. ಅಲ್ಲಿ ಯಾರು ಹೋಗಿರೋರು ಯಾರು ಬಡವರಲ್ಲ, ಸಾಹುಕಾರ. ಕಳಿಸಿ ನಮ್ಮಂತ ಕೂಲಿಯವ್ರನ್ನ ಬಸ್ಸಲ್ಲಿ ಹೇಳಿದ್ವಿ. ಇದು ಆಟೋ ಡ್ರೈವರು, ಈ ಮ್ಯಾಕ್ಸಿ ಕ್ಯಾಬ್ ಡ್ರೈವರ್ ಆ ಥರ ಕಳಿಸಿ ಬಸ್ ಡ್ರೈವರ್ ಬಂದ ಯಾರೋ ಕಾಸಿರೋ ಕರ್ಕೊಂಬತ್ತೀರಾ, ಅಲ್ಲಿ ಶೋ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ, ಇಲ್ಲೂ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ ಗೆದ್ದವ್ರಿಗೆ ಕಾಸು, ನೋಡೋರ್ಗೆ ಲಾಸು, ಕರೆಂಟ್ ಬಿಲ್ ಲಾಸು, ನೋಡ್ಕೊಂಡು ನೋವು. ನಮ್ಮಂತ ಕರ್ಕೊಂಡು ಹಾಕ್ರಿ, ನಾವು ಒಂಚೂರು ನೋಡ್ತೀವಿ. ಅಲ್ಲ ಈಗ ಬಿಗ್ ಬಾಸ್ ಬರೀ ಇದೇ ತರ ಯಾಕೆ ಮಾಡುತ್ತೆ ಅಂತ ಸರ್. ಈಗ ಪ್ರತಿ ವರ್ಷನೂ ಕೂಡ ಎಲ್ಲಾ ಶ್ರೀಮಂತರು ಹಾ ಮತ್ತೆ ಯಾರಾದ್ರೂ ಡಿವೋರ್ಸ್ ಆಗಿರೋರು ಗಂಡ ಅದೇನೋ ಅಂತಾರಲ್ಲ, ಈ ಜಾತಕ ಫಲ ಬರುತ್ತೆ ಗೊತ್ತಾ. ಸರ್ ಅದಕ್ಕೊಂದು ಈಗ ಹೇಳ್ರಿ, ನೀವು ಡೈವರ್ಸ್ ಆಗಿರೋರು ಅಂತ ಇವ್ರು ನೋಡಿನೇ ಜನ ಕೆಟ್ಟ ಕೆರಾಡ್ದವ್ರೆ, ಪೂರ್ಣಾಕ ಹಾಕಿರೋರು. ಇವ್ರು ನೋಡೇ ಕಲ್ತ್ಕೊಂಡವ್ರೆ. ಒಂದು ಫಸ್ಟ್ ಸೀಸನ್ ನೋಡಿ ಇಂಥವು ಯಾವ ಗೊತ್ತಿರಲ್ಲ. ಈ ಒಂದು 5-6 ಸೀಸನ್ ಇಂದ 3 ಜನ ಗಂಡ ಬಿಟ್ಟರು, ಡೈವರ್ಸ್ ಆಗಿರೋರು, ಗಂಡ ಓಡಾಗಿರೋ ಇಲ್ಲ, ಇವಳೇ ಹೊಡ್ಕೊಂಡ್ಬಿಟ್ಟಿರೋರು, ಇಂಥವ್ರು ಕರೆಕ್ಟಾಗಿ ಹುಡ್ಕೊಂಬಂದಾಕ್ತಾರೆ. ಅವು ಬರೋಕ್ಕೂ ಮರ್ಯಾದೆ ಇಲ್ಲ. ಅದು ಇದು ನೋಡ್ತೀವಲ್ಲ, ನಮ್ಗೆ ಇನ್ನ ಮರ್ಯಾದೆ ಇಲ್ಲ. ಇಂಥ ರೋಡೆ ಹೆಣ್ಮಕ್ಳಿಂದ ಕೆಟ್ಟೋಗಾರೆ. ಅಲ್ಲ ಈಗ ಪ್ರತಿ ಬಾರಿನೂ ಕೂಡ ಇದೇ ತರದಲ್ಲಿ ಆಗ್ತಾ ಇದೆಯಲ್ಲ. ಈ ಸರಿ ಬಿಗ್ ಬಾಸ್ ಬೇರೆ ಕ್ಲೋಸ್ ಮಾಡುವಂತ ನಾಟಕ ಏನಕ್ಕೆ ಬೇಕಾಗಿತ್ತು ಅಂತ. ಎಲ್ಲ ಗಿಮ್ಮಿಕ್ ಹಾ. ಗಿಮ್ಮಿಕ್ ಸರ್, ಅವೆಲ್ಲ ದುಡ್ಡಿಗಾಗಿ ಗಿಮ್ಮಿಕ್. ಅಂದ್ರೆ ಬಿಗ್ ಬಾಸ್ ಅವ್ರು ಗಿಮಿಕ್ ಮಾಡಿದ್ರು. ಗಿಮ್ಮಿಕ್ ಸರ್ ಅದೆಲ್ಲ, ಲ್ಯಾಂಡ್ ಮಾಫಿಯಾ ತರ ಅವೆಲ್ಲ. ಕೊಡ ಕಾಸು ಕೊಟ್ಟಿದ್ರೆ ಅದು ಓಪನ್ ಆಗಿ ಏನೋ, ಕಾಸು ಕೊಟ್ಟಿಲ್ಲ ಅದಕ್ಕೆ ಬಿಗ್ ಹಾಕ್ಸ್ತಾರೆ. ಈ ಸರಿ ಯಾರು ಇಷ್ಟ ಆಯ್ತು ಸರ್ ನಿಮ್ಗೆ? ಸರ್ ನಾನು ಸುಳ್ಳು ಹೇಳ ನಿಜ ಹೇಳ ನಿಮಗೆ ಎರಡು ಹೇಳ್ಬಿಡಿ ಸರ್. ಎರಡರಲ್ಲಿ ಒಂದೇ ಹೇಳ್ತೀನಿ. ಫಸ್ಟ್ ಸುಳ್ಳು ಹೇಳಿ. ಸುಳ್ಳು ಹೇಳ್ತೀನಿ ಅಂದ್ರೆ, ನಾನು ಈಗ ಬಿಗ್ ಬಾಸ್ ಓಪನ್ ಆದಾಗಿಂದ ಒಂದು 4-5 ಸಿನಿಮಾ ನೋಡಿರ್ಬೋದು ಅಷ್ಟೇ. ಇದು OTT ಆ್ಯಪಲ್ಲಿ ನೋಡ್ತಾ ಇರ್ತೀವಿ. ಇನ್ನ ಒಂದಂದ್ರೆ ನಿನ್ನೆ ನೋಡಿದೆ, ತಿತ್ತಾಡ ನೋಡಕ್ಕಾಗಲೇ ಮಲಗ್ಬಿಟ್ಟೆ. ಈಗ ನಿಜ ಹೇಳಿ ಸರ್. ನಿಜ ಅಂದ್ರೆ ಸರ್, ನನಗೆ ಈ ಸಲ ನೋಡಕ್ಕೆ ಇಂಟ್ರೆಸ್ಟ್. ಹೇಗೆ ಸೆಂಟ್ರಲ್ಲಿ ಕ್ಲೋಸ್ ಮಾಡಿದ್ರು, ತಿರ್ಗಾ ಕರ್ಕೊಂಬಂದ್ಬಿಟ್ರು. ಇದು ಹೆಂಗೆ ಆಗಿದೆ ಅಂದ್ರೆ ಹನಿಮೂನ್ ಬಂದಾಗಿದೆ. ಹನಿಮೂನ್ ಟ್ರಿಪ್ ಹಾಕೊಂಡು ಹೋಗಿದ್ರು, ಕ್ಲೋಸ್ ಮಾಡ್ಕೊಂಡು ಈಗ ಮತ್ತೆ ಬಂದಿದ್ದಾರೆ ಪ್ಯಾಕೇಜಿಂಗ್ ಟ್ರಿಪ್. ಪ್ಯಾಕೇಜ್ ನಾಯಿ ಇದೆ ಅಂತ ಡಾಕ್ಟರ್ ಬಂದಿದ್ದಾರೆ, ಹಾ? ಅವ್ರ ಅವಶ್ಯಕತೆ ಅಂತ ನೋಡ್ಕೊಂಡಿದ್ದಾರೆ. ಅದು ಸಾಕನ್ನ ಯಾವ್ದೋ ಒಂದು 4 ಸೀಮೆ ಹಸ ಸಾಕಿರ ಅಂತಿಲ್ಲ. ನಾಯಿ ಹಾಲು ಕೊಡ್ತದ? ಯಾಕೆ ಸರ್, ನಾಯಿ ಒಂದು ಪ್ರಾಣಿ ಅಲ್ಲ, ಸಾಕು ಬರ್ತದೆ ಸರ್. 100 ಕೋಟಿ ಕೊಟ್ಟು ಟ್ಯಾಕ್ಸ್ ಹಾಕ್ತೀರಾ? ಬೀದಿ ನಾಯಿ ಸಿಗಲ್ಲ, ತಗೊಂಡೋಗಿ ಸಾಕು. ಬ್ರೀಡ್ಗೆ ಆ ರೇಂಜ್ ಇರ್ಬೋದೇನೋ, ಅದನ್ನ ತೋರ್ಸಕ್ ಬಂದಿದೆ. ಅದೇ ಚಿನ್ನ ತಿಂತದ? ಚಿನ್ನ ತಿಂತದ? ಅಲ್ಲ, ಆ ತರದ್ ಏನಾದ್ರು ತೋರ್ಸ್ಬೋದಲ್ಲ ಹೊಸ್ತಾನ ಸರ್. ಬೀದಿ ನಾಯಿ ಮಾಡಿ, ಬೀದಿ ನಾಯಿ ತಗೊಂಡೋಗಿ ಸಾಕಿ ಸರ್. ಅಲ್ಲ, ಬೀದಿ ನಾಯಿಗೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಡಿಫ್ರೆಂಟ್ ಇದೆ. ಅದು ಕಚ್ಚಲ್ವಾ? ಬೀದಿ ನಾಯಿ 100 ಕೋಟಿ ನೋಡ್ರಿ, 100 ಕೋಟಿ ನೀವು ಕೊಟ್ಟಿದ್ ನೀವು ನೋಡ್ರ, ನಾನು ನೋಡಿದೀನ. ಅಂದ್ರೆ 100 ಕೋಟಿ ಅಲ್ಲ ಅಂತೀರಾ? ಎಲ್ಲ ಹೇಳಕ್ಕೆ ಸರ್, 100 ಕೋಟಿ ಯಾರ ಮಗ ನೋಡೋಣ ಕೊಟ್ಟಿರತ್ತ. ಅಲ್ಲ ಸರ್, ಎಷ್ಟೋ ಟ್ಯಾಕ್ಸ್ ಕಟ್ಟೋರು ಅಲ್ಲಿ 100 ಕೋಟಿಗೆ. ಅದು ಓಲಿ ಅದು ಕೊಟ್ಟಿರೋದಕ್ಕೆ ಪ್ರೆಸ್ ಮೀಟ್ ಏನೋ ಮಾಡಿದಾರ, 100 ಕೋಟಿ ಕೊಡ್ತದೆ ಏನಿಲ್ಲ. ಅಂದ್ರೆ ನೀವು ನಂಬಲ್ಲ 100 ಕೋಟಿ ಅಂತ? ಸುಳ್ಳು. ಅಂದ್ರೆ ಈಗ ಕೋಟಿಗಳು ಲೆಕ್ಕ ಇಲ್ದಂಗೆ ಆಗ್ಬಿಟ್ಟದೆ ಬಾಯಿ ಮಾತಿಗೆ. ಕೋಟಿ ಬಾರಲ್ಲಿ ಒಂದು ಓಟಿ, ಸೈಡ್ ಒಂದು ಗೋಟಿ, ಇದೇ ಖಾಲಿ ಮಾತು ಅವರು. ಇನ್ನೊಂದು ಸರ್, 100 ಕೋಟಿ ಕೊಟ್ಟು ತಂದಲ್ವಾ, ಅದ್ರ ಬದಲು ಬಡವರಿಗೆ ಯಾವ್ದಾರ ಒಂದು 100 ಹಸು ದಾನ ಮಾಡ್ಬೋದಾಯ್ತು.
ಒಂದ್ ಹತ್ತು ಹಸು ದನ ಮಾಡೋದಾಯ್ತಲ್ಲ. ಹೌದು. ಈ ಆ ನಾಯಿಯಿಂದ ಏನ್ ಬಂತು ಹೋಗ್ಲಿ, 100 ಕೋಟಿ ನಾಯಿಯಿಂದ ಏನ್ ಬಂತು? ಆಮೇಲೆ ಈ ಬಿಗ್ ಬಾಸ್ ಒಳಗಡೆ ಹೋದವರೆಲ್ಲ ಬರೀ ಅರ್ಚಾಡು ಕಿರ್ಚಾಡೋದ್ರಿಂದ ನಾವು ಫೇಮಸ್ ಆಗ್ತೀವಿ ಅನ್ನೋದು ಅಥವಾ ಏನ್ ಅಷ್ಟೊಂದು ಅರ್ಚಾಡ್ತಾರಲ್ಲ? ಹೇಳ್ದ ಸರ್, ಅದ ತಿಕ್ಲು ಅರ್ಧ ಪುಕ್ಲು. ಓ ಆತರ. ಅಣ್ಣ ಇದು ಮಲ್ಲಮ್ಮನ್ ಬಗ್ಗೆ ಹೇಳಿ. ಮಲ್ಲಮ್ಮ ಮಲ್ಲಮ್ಮನಿಗೂ ಚೆನ್ನಾಗಿ ಟ್ರೈನಿಂಗ್ ಇದೆ, ತುಂಬಾ ಇದೆ. ಓ ಅವ್ರಿಗೂ ಟ್ರೈನಿಂಗ್ ಇದೆ. ಮಲ್ಲಮ್ಮಂಗೂ ತುಂಬಾ training ಟ್ರೈನಿಂಗ್ ಮಾಡಿದ್ದಾರೆ ಮಲ್ಲಮ್ಮನಿಗೆ. ಅಲ್ಲ ನೀವೆಲ್ಲ ಹೇಳ್ತೀರಿ ಮಲ್ಲಮ್ಮನ ಪೌಡ ತೋರಿಸ್ತಾಳೆ. ಅಲ್ಲ ಸರ್, ನೀವು ಸಾಮಾನ್ಯ ಜನಗಳನ್ನ ಕರ್ಕೊಳ್ಳಲ್ಲ ಅಂತ ಹೇಳ್ತಿದ್ರಿ. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಅಂತ ಸಾಮಾನ್ಯ ಮಹಿಳೆನ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡವ್ರೆ, ಅದು ಸರಿ ಇಲ್ಲ ಅಂತೀರಾ? ಅದು ಎಲ್ಲ ಕಾಸು ಮೇಲೆ ಹೋಗುದು ಸರ್. ಈಗ ಅವ್ರಿಗೆ ಒಬ್ರು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಎಲ್ಲೆಲ್ಲಿ ಕಾಸು ಕೊಟ್ಟಿರೋದು ಯಾರು ಗೊತ್ತು? ಈಗ ನಮ್ಮಂತವ್ರು ಯಾಕೆ ಕರಿಯಲ್ಲ? ನಾವು ಕಾಸು ಕೊಡಲ್ಲ, ಹಾ ಹಾ ಎಲ್ಲ ಗಿಮ್ಮಿಕ್. ಗಿಮಿಕ್ಕು. ಇದು ಹೇಳ್ತೀರಿ ಮಲ್ಲಮ್ಮನ್ ಪವಾಡ ಬರುತ್ತೆ ಅಂದ್ರೆ ಯಾವ ತರ, ಹೆಂಗೆ ಅಂತ ಹೇಳಿ ಮಲ್ಲಮ್ಮ ಅಮ್ಮಾಯಿ ತರ ಇದ್ದಾಳೆ. ಹ್ಮ್ ಅವಳು ಮುಂದೆ ಪಿಕ್ಚರ್ ಕೊಡ್ತಾಳೆ. ಪಿಕ್ಚರ್ ತೋರಿಸ್ತಾಳೆ. ಈಗ ರೀ ಎಂಟ್ರಿ ಕೊಟ್ಟಂತ ಹುಡುಗಿ ರಕ್ಷಿತಾ, ಹಾ. ಸುದೀಪ್ ಅವ್ರು ಅದೇನ್ ಮಾಡ್ತೀವಿ ಹೋಗುವಂತ ತಕ್ಷಣ ಏನ್ ಫುಲ್ಲು ಏನ್ ಮಾತಾಡಿ ಸರ್, ಅಯ್ಯಪ್ಪ ಕೇಳಕ್ಕೆ ಭಯ ಆಗತ್ತೆ. ಅಲ್ಲ, ಅಪ್ಪಟ ಕನ್ನಡನೂ ಇಲ್ಲ, ಸ್ಪಷ್ಟ ಕನ್ನಡನೂ ಇಲ್ಲ. ಎಲ್ಲಿ ಕನ್ನಡ ಕಲಿ ಇರೋದಂತೆ. ಕನ್ನಡ ಕಲಿಯೋದಕ್ ಬಿಗ್ ಬಾಸ್ ಬಂದಿದೀನಿ ಅಂತಾರೆ. ಏನ್ ಬಿಗ್ ಬಾಸ್ ಅನ್ನೋದು ಕನ್ನಡ ಇಂಗ್ಲಿಷ್ ಹೇಳ್ಕೊಂಡ್ ಕೊಡೋ ಅಂತ ಇದು ಶಾಲೆನಾ ಅಂತ? ಶಾಲೆ ಅನ್ನೋದಕ್ಕಿಂತ ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷು ಮೊನ್ನೆ ನೆಟ್ ಬೋರ್ಡ್ ಹಾಕಿಸಿದ್ರಲ್ಲ, ಅವರು ಗೌರ್ಮೆಂಟ್ ಸ್ಕೂಲ್ ಅವರು ನಮಗೆ ಕೊಡಿ, ಹಾ ನಾವು ಇಂಗ್ಲಿಷ್ ಮೀಡಿಯಂ ಇಂದ ಕನ್ನಡ ಮೀಡಿಯಂಗೆ ಕನ್ವರ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದೇನೇ ನಾವು ಒಳಗೆ ಮೀಟಿಂಗ್ ಮಾಡ್ಕೊಂಡು ಮತ್ತೆ ಸಿವಿಲ್ ಸ್ಕೂಲ್ಗೆ ಬಿಟ್ಟಿದ್ದಾರೆ, ಇಂಗ್ಲಿಷ್ ಸ್ಕೂಲ್. ಇಂಗ್ಲಿಷ್ ಸ್ಕೂಲ್ಗೆ ಹೋಗಿದೆ. ಓಕೆ, ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನು ಸರ್, ಅಡ್ವರ್ಟೈಸ್ಮೆಂಟ್ಗೆ ಒಂದು ಟಿವಿ ನೋಡ್ತಿದ್ದೋ, ಈಗ ಇವ್ರು ನೋಡ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಟ್ಟು ಬೋಲ್ಟ್ ಪಕ್ಕ ಅವ್ರು ಮೊದಲೇ ಹೇಳಿದ್ರು, ನಟ್ಟು ಬೋಲ್ಟ್ ಯಾರು ಎಲ್ಲ ರೆಡಿ ಮಾಡ್ಬೇಕು ಅಂತ. ಅಲ್ಲ ಅವ್ರು ಟೈಟ್ ಮಾಡೋದಾಗಿದ್ದಿದ್ರೆ ರಾತ್ರಿ ಡಿಸಿಗೆ ಯಾಕೆ ಹೇಳಿ ಮತ್ತೆ ಪರ್ಮಿಷನ್ ಕೊಡಿಸ್ತೀರಾ ಸರ್? ಎಲ್ಲ ಹೇಳಿವ ಸರ್, ಈ ಶೋಗ್ ಒಂದು ಗಿಮ್ಮಿಕ್ ಬೇಕಾಯ್ತು. ಚಿಲ್ಲಿ ಇತ್ತು, ದಾಂಡಿರ್ಲಿಲ್ಲ. ಚಿಲ್ಲಿ ದಾಂಡ್ ಗೊತ್ತಾ ನಿಮ್ಗೆ? ಚಿಲ್ಲಿ ಇತ್ತು, ದಾಂಡಿರ್ಲಿಲ್ಲ. ಈ ಎರಡು ಸಿಗಾಕೊಂಡಿದ್ರು. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಹಿಡಿದ್ರೆ ಹಿಂಗ್ ನೋಡೋರೆ ಹೆಂಗ್ ಹೋಗುತ್ತೆ ಹೇಳಿ? ಆ ಬರೀ ಅದೊಂದು ಮಾತ್ರ ಬಿದ್ದಿತ್ತು, ಈಗ ದಾಂಡ್ ಸಿಕ್ಕಿದೆ. ಆ ದಾಂಡ್ ಹುಡ್ಕಕ್ ಹೋಗಿದ್ರು ಬಿಗ ಹಾಕೊಂಡು. ಈ ಗಿಲ್ಲಿ ನಟನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲೇ ಸರ್, ಅವರೆಲ್ಲ ಒಂದು ಮನೋರಂಜನೆ ನೋಡಕ್ ಇಷ್ಟ. ಅವ್ನಿಗೇನು ಗೊತ್ತಿಲ್ಲ, ಆಟನೇ ಗೊತ್ತಿಲ್ಲ ಅವ್ರಿಗೆ, ಆಟನೇ ಗೊತ್ತಿಲ್ಲ. ಈ ಅಶ್ವಿನಿ ಗೌಡ ಅವರು ತುಂಬಾ ಮಾತಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಮಗಳಿಗೆ ಯಾವಾಗ ಕಣ್ಣು ಹೊಡಿತಲ್ಲೇ ಇರೋದು. ಅವೆಲ್ಲ ಸರ್, ಅವಳದು ಡೈವರ್ಸ್ ಕೇಸ್. ಡೈವರ್ಸ್ ಕೇಸ್ ಅಂತ ಅವ್ರು ಕೋರ್ಟಿಗೆ ಅವ್ರಂತೆ. ಇಲ್ಲಿ ಯಾಕೆ ಬೇಕಾಯ್ತು ಅವ್ರಿಗೆ? ಅವಶ್ಯಕತೆ ಇತ್ತ? ಅವಶ್ಯಕತೆನೇ ಇಲ್ಲ. ಅಂದ್ರೆ ನೀವು ಅವಾಗ್ಲೇ ಹೇಳಿದ್ರಿ ಎಲ್ಲಾ ಶ್ರೀಮಂತನ್ನ ತಗೊಂಡೋಗಿ ಹಾಕ್ತಾರೆ, ಸಾಮಾನ್ಯ ಜನಗಳನ್ನ ತಗೊಂಡೋಗಿ ಹಾಕ್ಬೇಕು ಅಂತಂದ್ರಿ. ಸಾಮಾನ್ಯ ಜನಗಳನ್ನ ತಗೊಂಡು ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಸರ್? ಅವ್ರಿಗೊಂದು ಕ್ಯೂರಿಯಾಸಿಟಿ, ಅವ್ರು ಬೆಳಿತಾರೆ. ಈಗ ಯಾರೋ ನೋಡಿದವ್ರೆ ನೋಡಿ ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಈಗ ಟಿವಿ ಶೋಲು ನೋಡ್ತೀವಿ, ಈಗ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು. ಅಮ್ಮ ಆಯ್ತು ಬಿಡಿ ಸರ್. ಈಗ 12ನೇ ಸೀಸನ್ ಬರ್ತಾ ಇದೆ ಸರ್. 12ನೇ ಸೀಸನ್ ಬರ್ತಿದ್ರು, 12 ಸೀಸನ್ ಪಬ್ಲಿಕ್ ಕೇಳ್ತಾವ್ರೆ ಸಾಮಾನ್ಯ ಜನ ಕರ್ಕೊಳ್ಳಿ ಅಂತ. ಅಂದ್ರೆ ಜನ ನೋಡುವ ಸಾಮಾನ್ಯ ದುಡ್ಡಿಲ್ಲ ಕೊಡಕ್ಕೆ. ಅಲ್ಲ, ಈಗ ಇನ್ನೊಂದು ಸರ್, ಆಯ್ತಾ, ನಾನು ಹೇಳಿದ್ ಬರ್ತಾ ಆಯ್ತಾ? ಸಾಮಾನ್ಯ ಜನ ಹೆಂಗ್ ಕರ್ತಿಲ್ಲ, ದುಡ್ಡಿಲ್ಲ ಅವ್ರ ಹತ್ರ ಕೊಡಕ್ಕೆ. ಅಲ್ಲ ಸರ್, ಈಗ ಅಲ್ಲಿ ಹೋಗ್ಬೇಕು ಅಂದ್ರೆ ಯಾವ್ದಾರ ಪ್ರಾಡಕ್ಟ್ ಇದ್ ಮಾಡ್ಬೇಕು, ಬೈ ಮಾಡ್ಬೇಕು, ದುಡ್ಡಿಲ್ಲ ಅವ್ರ ಹತ್ರ. ಈಗ 5 ಲಕ್ಷ 6 ಲಕ್ಷ ಕೊಟ್ಟು ಯಾವ ಬೈ ಮಾಡ್ತಾರೆ? ಅಲ್ಲ ಸರ್, ಈಗ ನಿಮ್ಮ ಪ್ರಕಾರ ಸಾಮಾನ್ಯರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾಮಾನ್ಯರು ಅಂದ್ರೆ ಯಾರು ನಿಮ್ಮ ಪ್ರಕಾರ? ರೈತ ಇಲ್ವಾ? ರೈತ ಬಿಡಿ, ಈಗ ಗಾರೆ ಕೆಲಸರು ಓಟ್ ಟೈಮ್ ಬಿಡಿ, ಗಾರೆ ಕೆಲಸರು ಬಿಡಿ, ಒಬ್ಬ ಮೆಕ್ಯಾನಿಕ್ ಬಿಡಿ, ಪ್ರಯೋಜನ ಏನು? ಪ್ರಯತ್ನ ಏನು? ಅವ್ನಿಗೆ ಒಂದು ಈಗ ಇರೋನೇ ದುಡ್ಡಿರೋನೇ ಕರ್ಕೊಂಡೋಗ್ ಬಿಡ್ತೀರಾ, ಅದೇ ಪ್ರಯತ್ನ. ಅವ್ರಿಗೀಗ ನಾಳೆ ದಿನ ಬೆಳಿತಾನೆ ಹೀರೋ ಆಯ್ತಾನೆ. ಇವ್ನು ರೈತ, ಅವನೇ ಒಂದ್ ಜೀವನಕ್ಕೆ ಏನೋ ಒಂದ್ ಮಾಡ್ಕೊತಾನೆ. ಈಗ ದುಡ್ಡು ಮಾಡಕ್ ಬಿಡ್ತೀರಾ? ಈಗ ತಿಕ್ಕ ಆಯ್ತಾರೆ ಪಾವಗಡ ಮಂಜು ಅವ್ರ ನೋಡಿ, ಈಗೆಲ್ಲ ಶೂಟಿಂಗ್ ಹೋಯ್ತಾರೆ. ಅವರೇ ಬಂದಿಲ್ಲಿ ನೆಲ ಉಳ್ತಾರ. ಬೆಳೆ ಬೆಳೆಯೋರ್ ಕಳ್ಸಿ ಬೇಗ ಬಣ್ಣ ಹಚ್ಕೊಂಡ್ರಲ್ಲ. ಸರ್, ಈಗ ನೀವ್ ಹೇಳ್ತಾ ಇರೋದೇನಂದ್ರೆ ಪ್ರತಿ ಸಾರಿ ಬಿಗ್ ಬಾಸ್ ನ ಈ ತರ ಸಾಮಾನ್ಯ ಜನ ಕರ್ಕೋಬೇಕು ಅಂತ ಕೇಳ್ತಿದ್ರು ಕೂಡ ಹೌದು, ಬಿಗ್ ಬಾಸ್ ಪರಿಗಣಿಸ್ತಾ ಇದ್ರು ಜನ ಹೆಂಗ್ ನೋಡ್ತಾರೆ ಮತ್ತೆ? ನೋಡ್ತಾ ಇರೋ ಯಾರು ಜಾಸ್ತಿ ನೋಡ್ತಾ ಇಲ್ಲ. ಇನ್ನೊಂದ್ 5-6 ಕಡೆ ಇಡ್ಕೊಂಡ್ ಬನ್ನಿ ಮೈಕ್ನ, ನಾನು ಹೇಳ್ತೀನಿ. ಈ ಸಲ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸುಮ್ನೆ ಮೊನ್ನೆ ಬೀಗ ಹಾಕ್ಸಿರಲ್ಲ ಅಂದ್ಬಿಟ್ಟು ಅದೇನಾಗಿದೆ ಅಂತ ಈಗ ನೋಡ್ತಾವ್ರಿ ಈಗಿಂದ. ಓ ಆತರ. ಈಗ ನಿಮ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇರೋರು ಸೆಲೆಕ್ಟ್ ಆಗ್ಬೇಕು ಸರ್? 13ನೇ ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಕರ್ನಾಟಕದವರೇ ಸೆಲೆಕ್ಟ್ ಆಗಿ. ಅದೇ ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದವರು? ಕ್ಷೇತ್ರ ಬೇಡಲ್ಲ, ನಮ್ಮೂರೇ.
ಅದೇ ನಮ್ಮವರಲ್ಲಿ ಕನ್ನಡದವ್ರನ್ನೇ ಹಾಕೊಳ್ಳಿ. ಏನೇನ್ ಕೆಲಸ ಮಾಡೋರು ಬೇಕು ಅಂತ ಹೇಳಿ. ಸರ್ ನಾನು ಹೇಳ್ತಾ ಗಾರೆ ಕೆಲಸ ಮಾಡೋಣ ಓಕೆ. ಸರಿನಾ, ಮೆಕ್ಯಾನಿಕ್, ಹ್ಮ್. ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಹ್ಮ್. ಈ ಗಾರ್ಮೆಂಟ್ಸ್ ಪಾಪ ಕೆಲಸ ಮಾಡೋರು ಅಂತ ಹಾಕಿ. ಅಂದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡೋರ್ನ ಹಾಕಿ ಅಂತ. ಅಂದವ್ರು ಒಂಚೂರು ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಅವ್ರು ಹಾಕಿದಾರಲ್ಲ ಸರ್, ಚಂದ್ರಪ್ಪ ಗಾರೆ ಕೆಲಸ ಮಾಡ್ತಿದ್ದ, ಈ ಕಾಮಿಡಿ ಮಾಡ್ತಾ ಇಲ್ವಾ, ಅವ್ರು ಗಾರೆ ಕೆಲಸನೇ ಮಾಡ್ತಾರೆ. ಅಲ್ಲ ಇಂಪ್ರೂವ್ಮೆಂಟ್ ಆಗಿದಾರಲ್ಲ ಅವ್ರು. ಏನ್ ಇಂಪ್ರೂವ್ಮೆಂಟ್ ಮಾಡೋದು, ಅವ್ರು ಗಾರೆ ಕೊಡ್ತೀವಿ ಆಯ್ತು, ಕರ್ಕೊಂಬನ್ನಿ ಗಾರೆ ಕೆಲಸ ಮಾಡಿಸಿ ನೋಡೋಣ. ಈಗ ಆ ಹುಡುಗಿ ಎಲ್ಲೋ ರೀಲ್ಸ್ ಮಾಡ್ಕೊಂಡಿರ್ತೀವಿ, ಚಿಕ್ಕ ಹುಡುಗಿ, ಆ ಹುಡುಗಿ ಅವಕಾಶ, ಮಲ್ಲಮ್ಮ ಒಂದು ಹಳ್ಳಿ ಪ್ರತಿಭೆ, ಹಳ್ಳಿಯವರು ಕೊಟ್ಟಿದ್ದಲ್ಲ ಸರ್ ನಾವ್ ಎಲ್ಲಿ ಅವಕಾಶ. ನೋಡಿದೀವಿ ಸರ್, ಅವ್ರನ್ನ ನೋಡೇ ಇಲ್ವಲ್ಲ, ಗೊತ್ತಿಲ್ಲ ಅಂತೀರಾ? ನಾವ್ ನೋಡೇ ಇಲ್ವಲ್ಲ ಹಳ್ಳಿ ಪ್ರತಿಭೆ ಹತ್ರ. ಎಲ್ಲಿ ತೋರ್ಸೋರೆ? ಈಗ ಹಿಂಗ್ ಹೋಯ್ತೀರಾ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಮಾಡಮ್ಮ ಇದ್ ಮಾಡಮ್ಮ ತಗೊಂಡ್ ಬರ್ತೀರಾ, ಅವ್ರ ನೋಡ್ತಾರೆ ಕ್ಯಾಮ್ರಾ ತೋರ್ತಾರ, ಊರಿಂದ ಬಂದು ಹಳ್ಳಿಯಿಂದ ಹಿಂಗ್ ಮಾಡೋದು. ಅಲ್ಲ ಈಗ ಮಲ್ಲಮ್ಮ ಅವ್ರನ್ನ ಕರ್ಕೊಂಡಿರೋದು ನಮ್ಮ ಸಂಸ್ಕೃತಿಯ ಒಂದು ಪರದೆಯನ್ನ ಬಿಚ್ಚೋದಕ್ಕೆ, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ತೋರ್ಸೋದಕ್ಕೆ ಅಂತ ಕೆಲವು ವರ್ಗ ಮಾತಾಡ್ತಾ ಇದ್ದಾರೆ. ಆ ಅಮ್ಮಂಗೆ ಇನ್ನೊಂದ್ 3 ವಾರ ಇರ್ಬೋದೇನೋ ಅಷ್ಟೇ, ಓಡಿಸ್ಬಿಡ್ತಾರೆ. ಜೊತೆ ಟಿಕೆಟ್ ಕೊಡ್ತಾರೆ ನೋಡಿ. ಈಗ ಸಂಸ್ಕೃತಿ ಅನ್ನೋದು ನಾವ್ರೆ ತೆಗೆದು ಬಿಸಾಕ್ತಾರೆ ಅಂತ. 100%. ಓಕೆ. ಆಯಮ್ಮ ಸಂಸ್ಕೃತಿ ಹೇಳ್ಬಾರ್ದು ನಾನು ಒಬ್ಬ ಲೇಡೀಸ್ ಬಗ್ಗೆ. ಆಲ್ರೆಡಿ ಅವ್ರನ್ನ ಅವರು ಜೊತೆ ಇರೋ ಮಟ್ಟಿಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನೋಡಿ ಅವ್ರ ಡ್ರೆಸ್ ನೋಡ್ತೀವಿ, ಇನ್ ಮುಂದಿನ ದಿನಗಳಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಚೇಂಜ್ ಆಗ್ತವೆ. ಓಕೆ, ಅಂದ್ರೆ ಸಂಸ್ಕೃತಿ ಇರೋದು ಬೇಡ, ನಾವು ಬಿಗ್ ಬಾಸ್ ನಿಂದ ಸಂಸ್ಕೃತಿನ ಚೇಂಜ್ ಮಾಡ್ತೀವಿ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತಿನವರೆಗೂ ಮಾತಾಡಿದ್ದಕ್ಕೆ.